ಹೊಡಿಸ್ಯಾವಿಗೆ ಆಗ ಮಜ್ಜಿಗೆ ನಡಿ ಪಂಜಾಬ್ ಮನೆಗೆ. ಎಂಥ ಮ್ಯಾಚ, ಏನು ಸುದ್ದಿ. ಅವನ ನೋಡಿದ್ರೆ ಟಾಸ್ ಆಯಿತು, ಟಾಸ್ ಆಗಿ ಪಂಜಾಬ್ ಟಾಸ್ ಆಗೋಣ ಅರ್ಧ 15 ಸೆಕೆಂಡ್ ನನಗೆ ಏನಾಗ್ತದ ಏನು ಸುದ್ದಿ ಇವತ್ತಿನ ಮ್ಯಾಚ್ ಅಂಥೇಳಿ. ಅದು ಯಾಕೆ ಮೊದಲೇ ನಮಗೊಂದು ಟಿಂಗಲ್ ಒಂದು ಮಾಡಿದ್ರು ಅವರು. ಅಂಥದ್ರಾಗ ಏನದ ಟಾಸ್ ಆಗಿಬಿಡ್ತು. ನಾವು ಫೀಲ್ಡಿಂಗ್ ಮಾಡ್ತೀವಿ ಅಂತೇಳಿ ಅವರು ಪಂಜಾಬ್ ಕ್ಯಾಪ್ಟನ್ ಹೇಳಿಕೆ ಫೀಲ್ಡಿಂಗ್ ಹೋದರು. ನಮ್ಮ ಹುಡುಗರು ಬಂದವ ಫಸ್ಟ್ ಬೆತ್ತಲ್ಲ ಒಬ್ಬನೇ ಜಲ್ದಿ ಔಟ್ ಅದಾವ. ಉಳಿದು ಒಂದೊಂದು ಹುಲಿಗಳು ಹೇಳ್ತೀನಿ ನಿಮ್ಗೆ, ಹಿಂಗೆ ಆಡ್ದು 222 ರನ್ ಬರ್ರಿ ಚೇಂಜ್ ಮಾಡಕತ್ತಿರತ್ತ ಹೊಡೆದಪ್ಪ. ಮತ್ತಿನ್ನು ನಮ್ಮ ಭುವನೇಶ್ವರ್ ಕುಮಾರ ಏನು ಅಣ್ಣ ನೀ ಇರೋದೊಂದು ಹೃದಯ, ಎಷ್ಟು ಸಲ ಗೆಲ್ತೀವಿ ಅಣ್ಣ, ಎಷ್ಟು ಸಲ ಗೆಲ್ತೀವಿ ಹೇಳು. ನಿನಗೆ ಇಲ್ಲಿಂದನೇ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ ನೋಡಪ್ಪ. ನೀ ಭಾರಿ ಬಾಲಿಂಗ್ ಮಾಡಿದಿ. ನಮ್ಮ ರಶಿಕಣ 3 ವಿಕೆಟ, ನಿನ್ನೂ 3 ವಿಕೆಟ, ಈ ಕಡೆ ಕೃಣಾಲ್ ಪಾಂಡ್ಯ, ಹೆಜಲ್ವುಡ್, ಏನು ಟೀಮ್ ಮಾಡಿರು ಯಪ್ಪ ಈ ಸಲ, ಏನು ಟೀಮ್ ಮಾಡಿರಿ, ಬೆಂಕಿ ಬಬಲಾದಿ. ಅದ್ರಾಗ ಅವರು ಪಂಜಾಬ್ದವರು ನಾ ಅನ್ಕೊಂಡಿದ್ದೆ ಇವರು ಬಾಲಿಂಗ್ ಮಾಡಿದ್ದು ನೋಡಿ 150-60 ರನ್ನಿಗೆ ಅಲೌಟ್ ಆಗ್ತಾರೆ ಅನ್ಕೊಂಡಿದ್ದೆ ನಾನು. ಆದ್ರೆ ಏನು ಮಾಡ್ತೀರಿ, ಅವ ಹಿಂದಗಡೆ ಆ ಕಡೆ ಈ ಮಿಡ್ಲ್ ಆರ್ಡರ್ದಾಗ ಯಾರು ಶಶಾಂಕ್ ಸಿಂಗ್ ಬಂದು ಅವನು 50-60 ರನ್ ಹೊಡೆದಪ್ಪ. ಈ ಕಡೆ ಸ್ಟೊಯ್ನಿಸ್ ಆಡ್ದ, ಪಟ ವಿಕೆಟ್ ಬೀಳೋಣ ಸೊ ಜಲ್ದಿ ಮುಗಿಸ್ಬಿಡ್ತಾರೆ ಬಿಡು ಮ್ಯಾಚ್ ಅನ್ನಂಗಾಗಿತ್ತು ನನಗೆ. ಅದ್ರಾಗ ನಮ್ಮ ಬದ್ಧ ಎದುರಾಳಿಗಳು ಅದಾರಲ್ರಿ, ಅವರೊಂದು ಇದು ಏನು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ 111 ದೇವ್ರಿಗೆ ಕಾಯಿ ಹೊಡ್ಕೊಂಬಂದಾರತ್ತ. ಯಾರು ಗೊತ್ತೈತಲ್ಲ ನಿಮ್ಗೆ, ಚೆನ್ನೈದವರು. ಯಾಕಂದ್ರೆ ಇವತ್ತು ನಾವು ಅಕಸ್ಮಾತ್ ಸೋತಿದ್ದೀವಪ್ಪ ಅಂದ್ರೆ ಚೆನ್ನೈದವರು ಈ ಪ್ಲೇ ಆಫ್ ರೇಸ್ನಿಂದ ಹೊರಗೆ ಹೋಗ್ತಿದ್ರು ಅವರು. ಈಗ ಪಂಜಾಬ್ದವರು ಹೋದ್ರೆ ಮನೆಗೆ. ಅದಕ್ಕೆ ಯಾವಾಗಲೂ ಗೆಲ್ಲೋಕ್ಕಿಂತ ಮೊದಲ ನಾವು ಒಟ್ಟೇ ವಿಜೃಂಭಣೆ ಆಚರಣೆ ಮಾಡೋಕೆ ಹೋಗ್ಬಾರ್ದು. ಮತ್ತೊಂದು ಟೀಮಿಗೆ ಅಸಹ್ಯ ಮಾಡ್ತೀರಿ ಪಂಜಾಬ್ದವರು, ನಡ್ರಿ ಸೀದಾ ಮನೆಗೆ. ಎಂಥ ಮ್ಯಾಚ್, ಏನು ಸುದ್ದಿ ನೋಡಿದ್ರಿ. ಮತ್ತು ನಮ್ಮದು ಲಾಸ್ಟಿಗೆ ನಮ್ಮ ಇವಾರಿ ಜಕೋಬ್ ಬೆತ್ತೆಲ್ಲ ಎಂಥ ಎಫರ್ಟ್ ರೀ ಒಂದು, ಮೆಚ್ಚಬೇಕ್ರಿ. 10 ರನ್ ಉಳಿಸ್ದ, ಒಂದು 6 ಒಂದು 4. ಕ್ಯಾಚ್ ಆಗಿರೋದು ಮಾಡಿದ್ದೆ ನಾನು, ಬಟ್ ಅದು ಜಿಗಿದು ಹೊಳ್ಳಿ ಒಳಗೆ ಹೋಗದ ಬಾಲ. ಅದು ಒಂದು 4 ಒಂದು ಉಳಿಸ್ದ. ಭಾಳ ಫೀಲ್ಡಿಂಗ್ ಒಳಗೆ ಮಸ್ತ್. ಮತ್ತು ಆಮೇಲೆ ಈ ಕಡೆ ನಮ್ಮ ಅಗದಿ ಫಾಸ್ಟ್ ಆಡ್ದವಂದ್ರೆ ನಮ್ಮ ಯಾರು ದೇವದತ್ ಪಡಿಕಲ್. ಪ್ರತಿ ಮ್ಯಾಚ್ನಾಗೂ ಬೆಂಕಿ ಆಡ್ರಿ ನಮ್ಮ DDPದು. ನಮ್ಮ ವಿರಾಟ್ ಅಣ್ಣನಂತರೂ ಅವನು ಬರೇ ವಿರಾಟ್ ಅಣ್ಣ ನಮ್ಮ ಟೀಮಿಗೆ ಎದಗಬೇಕಂದ್ರೆ ಆ ರನ್ ಹೊಡಿಲೇ ಬಿಡಲ್ಯಾಕ ನಮ್ಮ ಅಣ್ಣ. ಆದರೆ ಟೀಮಿಗೆ ಅದು ಏನದು ಜೋಶ್ ತುಂಬ್ತಾನೆ ರೀ ನಮ್ಮ ಅಣ್ಣ. ಅದು ಒಂದು ವಿಕೆಟ್ ಬೀಳಿ ಒಂದು ಒಟ್ಟು ಬಾಲರ್ಗಳಿಗೆ ಇನ್ಸ್ಪಿರೇಷನ್ ಮಾಡವ, ಈ ಕಡೆ ಬ್ಯಾಟರ್ಗಳಿಗೆ ಇನ್ಸ್ಪಿರೇಷನ್ ಮಾಡವ, ಜೋಶ್ ತುಂಬ್ತಾನೆ ನಮ್ಮೆಲ್ಲ ಹುಡುಗರಿಗೆ. ಅದ್ರ ಸಂಬಂಧ ವಿರಾಟ್ ಅಣ್ಣ ಇರಬೇಕು ನಮ್ಮ ಟೀಮ್ದಾಗ. ನೋಡಿದ್ರಿ ಇಲ್ಲಿ ಯಾವ ಎಕ್ಸ್ಪ್ರೆಷನ್ ಕೊಡ್ತಾನೆ ವಿಕೆಟ್ ಬಿದ್ದು ಅಂದ್ರೆ, ಹಿಂಗೆ ಮಾಡೋದು ಆಟದು ಏನು ಹೇಳಂಗಿಲ್ಲದು. ಟೋಟಲಿ ಒಂದು ಬೆಂಕಿ ಆಟ ಆಡಿದ್ರು ಬಿಡ್ರಿ ಅವನವನ. ಎಷ್ಟು ಹೇಳಿದ್ರು ನಮ್ಮ ಟೀಮ್ ಬಗ್ಗೆ ನಾ ಮ್ಯಾಚ್ ಪ್ರಿವ್ಯೂ ಒಳಗೆ ಹೇಳಿದ್ದೆ, ನಾ ಇವತ್ತೈತಿ ನಿಮ್ಗೆ ಒಬ್ಬೊಬ್ಬರಿಗೆ ಇವತ್ತು ಹೋಳಿಗೆ ಊಟ ಉಣಿಸಿ ಕಳಿಸ್ತೀವಿ ಅಂತ ಹೇಳಿದ್ದೆ. ಅದೇ ಪ್ರಕಾರ ಮಾಡ್ಯಾರ ಇವತ್ತು ನಮ್ಮ RCB ಹುಲಿಗಳು. ಇನ್ನೇನು ನಾವು ಎಲ್ಲಿದ್ದೀವಲ್ರಿ, ಈಗ 18 ಪಾಯಿಂಟ್ ಅದು ರೀ. ಇನ್ನೇನು ಫಸ್ಟ್ ಈ 2026 IPL ಒಳಗೆ ಫಸ್ಟ್ ಟೀಮ್ ಕ್ವಾಲಿಫೈ ಆಗಿದ್ದು ಯಾವುದು RCB. ನೀವು ಅನ್ರಿ RCB 18 ಪಾಯಿಂಟ್. ಇನ್ಯಾರು ತರಲಿಕ್ಕೆ ಸಾಧ್ಯ ನಮ್ಗೆ? ಫಸ್ಟ್ ಸೆಕೆಂಡ್ ಅಲ್ಲೇ ಇರೋರು ನಾವು. ಬರ್ರಿ ಯಾರು ಬರ್ದಿರಿ ತೆಳಗೆ ಸೀದಾ ಏನಿಲ್ಲ. ಕ್ವಾರ್ಟರ್ ಫೈನಲ್ ಹೊಡಿದದ, ಮುಂದೆ ಸೆಮಿಫೈನಲ್ ಹೋಗ್ತದ. ಇಲ್ಲ ಫಸ್ಟ್ ರೌಂಡೇ ಹೊಡೆದ್ರೆ ಫೈನಲೇ ಅಲ್ಲ, ಮತ್ತೆ ಸೆಮಿಫೈನಲ್ ಆಡೋಕೆ ಹೋಗ್ತೀರಿ. ಅವು ಸೋತುವ ಮತ್ತೊಂದು ಸಲ ಆಡ್ತಾವೆ ಬಿಡ್ರಿ. ಎಲಿಮಿನೇಟರ್ ಮ್ಯಾಚ್ ಒಂದು ಆಡ್ತಾವ, ಅವು ಆಡಿಕೆ ಬರಲ್ಯಾಕ ಹಿಂದಿನ ಭಾಗಲೇ ಬರಲ್ಯಾಕ ಅವರು. ನಮ್ದು ಏನಿದ್ರು ಡೈರೆಕ್ಟ್ ಫೈನಲ್ಗೆ. ಈಗ ನೆಕ್ಸ್ಟ್ ಈ ಲೀಗ್ ಮ್ಯಾಚ್ ಮುಗಿದು ಅಂದ್ರೆ ಫಸ್ಟ್ ಮ್ಯಾಚ್ ಆಡ್ದ್ರೆ ಸೀದಾ ಫೈನಲ್ಗೆ. ಎಂಥ ಮ್ಯಾಚ್, ಬೆಂಕಿ ಮ್ಯಾಚ್ ಬಿಡ್ರಿ. ಅವನು ಆಡ್ದು ಏನೇನು ಇವತ್ತು ಸ್ಪೆಷಲ್ ಏನಾರು ಮಾಡ್ಕೊಂಡು ಒಂದು ಸೈ ಅಡಿಗೆ ಒಂದು ಹೊಡ್ರಿ, ಖಾರ ಅಡಿಗೆ ಒಂದು ಹೊಡ್ರಿ, ಒಟ್ಟು ನಮ್ಮ ಟೀಮಿಗೆ ಸಪೋರ್ಟ್ ಮಾಡ್ಕೊತೀರಿ. ಜೈ RCB.